ಬೆಳೆಗಾರರ ಸಂಘಟನೆಯಿಂದ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ. ಎಸ್ ವೀಕ್ಷಕರೇ, ಇಂದು ಅಫ್ಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾದ ಸಿದ್ದರಾಮ್ ದಣ್ಣೂರ್ ಅವರು ಮಾತನಾಡಿ ರಾಜ್ಯದಲ್ಲಿ ಕಬ್ಬು ಬೆಲೆ ನಿಗದಿ ಆದರೂ ಕೂಡ ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗದೆ ಮತ್ತು ಬೆಲೆ ನಿಗದಿ ಮಾಡದ ಕಾರಣ ದಿನಾಂಕ 11/11/2025 ಕಣ್ಣಿ ಮಾರ್ಕೆಟ್ನಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆಯ ಮೂಲಕ ಸುಮಾರು 5,000ಕ್ಕೂ ಹೆಚ್ಚು ರೈತರು ಸೇರಿಕೊಂಡು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಜು ಸೌಕರ್ ಉಂಡಿ, ಶರಣಗೌಡ್ ಮಾಲಿ ಪಾಟೀಲ್, ಸಂತೋಷ್ ಮಲ್ಗೊಂಡ್, ಸಿದ್ದಪ್ಪ ಗುಡೇದ್, ಯಲ್ಲಾಲಿಂಗ್ ಹೋಳ್ಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ಲ ರೈತ ಬಾಂಧವರೇ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಗಬೇಕಾಗಿತ್ತು. ಈಗ ಮೊನ್ನೆ CM ನೇತೃತ್ವದಲ್ಲಿ ಒಂದು ರೇಟ್ ನಿಗದಿಯಾಗ್ಯದ. ನಿಗದಿ ಆದ್ರೂ ಪುನಃ ಮತ್ತು ಬೆಳಗಾವಿ ಬಾಗಲಕೋಟೆ ಸೀಮಿತ ಅಂತೇಳಿ ಒಂದು ಇದು ಆಗ್ಯದ. ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆ ಅದ್ರ ಬಗ್ಗೆ ಇನ್ನೂ ದನಿ ಎತ್ತಲಿಲ್ಲ ಆಗ್ಯದ. 10.25ಕ್ಕೆ 3,200 ಅಂತೇಳಿ ಅವ್ರು ಹೇಳ್ತಾರೆ. ನಮ್ಮದು 10.14, 15, 16 ತನ ಒಂದು 3 ಫ್ಯಾಕ್ಟ್ರಿಗಳು ಸಂಬಂಧ ಅವ. ಆದ್ರೆ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋಬೇಕಾಗಿತ್ತು DC ಅವರು. ಅದ್ರ ಬಗ್ಗೆ ಇನ್ನೂ ಆಗಿಲ್ಲ. ಜೇರ್ಕರ್ತ ನಾಳೆ DC ಅವರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಅದೇನು ಸರ್ಕಾರ ಗೈಡೆನ್ಸ್ ಏನದ ಅದ್ರ ಬಗ್ಗೆ ತನಿಖೆ ಮಾಡಿ ರೈತರಿಗೆ 3,200 ರೂಪಾಯಿ ರೇಟ್ ನಿಗದಿ ಆಗುವ ತನಕ ನಾವು ನಾಳೆ 11 ತಾರೀಕು ಗುಲ್ಬರ್ಗ MSK ಮಿಲ್ದಿಂದ ರ್ಯಾಲಿ ಮುಖಾಂತರ DC ಆಫೀಸ್ ಮುತ್ತಿಗೆ ಹಾಕುವ ಅಂತೇಳಿ ಹಾಕೊಳಕತ್ತೀವಿ. ಮತ್ತು ಈ ಹೋಲಕ್ಕೆ DC ಆಫೀಸ್ಗೆ ಹೋಲಕ್ಕೆ ಬೆಳಗಾವಿ ಬಾಗಲಕೋಟೆದಿಂದ ಚಿನ್ನಪ್ಪ ಪೂಜಾರಿ ಅವರು ಆಗಮಿಸ್ತಾರೆ. ಅದಕ್ಕೆ ಎಚ್ಚೆತ್ತುಕೊಂಡು ಎಲ್ಲ ರೈತರು ಮತ್ತು ಸಿಂದಗಿ ತಾಲೂಕು ಆಗಿರ್ಬೋದು ಮತ್ತು ನಮ್ಮ ಅಫ್ಜಲ್ಪುರ ತಾಲೂಕು ಆಗಿರ್ಬೋದು, ಜೇವರ್ಗಿ ತಾಲೂಕು ಆಗಿರ್ಬೋದು ಮತ್ತು ಆಳಂದ ತಾಲೂಕು ಆಗಿರ್ಬೋದು ಮತ್ತು ಚಿಂಚೋಳಿ ತಾಲೂಕು ಆಗಿರ್ಬೋದು. ಆದ್ರೆ ಎಚ್ಚೆತ್ತುಕೊಂಡು ರೈತರು ಯಾಕಂತಂದ್ರೆ 1 ಎಕರೆ ಖರ್ಚು ಮಾಡಬೇಕಾದ್ರೆ ಸುಮಾರು 50-60 ಸಾವಿರ ರೂಪಾಯಿ ಹಿಡ್ದಿಂದ ಖರ್ಚು ಬರ್ತದೆ ಭಾಳ. 1 ಚೀಲ DAP ತೊಗೋಬೇಕಾದ್ರೆ ನಮ್ಗೆ 2,000 ರೂಪಾಯಿ ಖರ್ಚು ಬರ್ತದ. ಈಗ ಈ ಖರ್ಚು ವೆಚ್ಚ ತೆಗೆದ್ರೆ ಇದು 3,200 ರೂಪಾಯಿ ನಮಗೆ ಯಾವಲ್ಲೂ ಸಾಲಲ್ಲ. ಈಗ ನಮಗೇನದ 3,200 ರೂಪಾಯಿ ರೇಟ್ ನಿಗದಿ ಆಗುವ ರೀತನ DC ಆಫೀಸ್ ಎದುರುಗಡೆ ನಾವು ಪ್ರತಿಭಟನೆ ನಡೀತತ್ತ. ಏನೋ 11 ತಾರೀಕೆ ಮುಗೀತದೋ ಏನೋ 12-13 ತನಕ ಹೋಗ್ತದೋ, ಇದು ಜನರ ಮೇಲೆ ತೀರ್ಮಾನ ಅಂತೇಳಿ ನಾನು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ರಾಜ್ಯ ಉಪಾಧ್ಯಕ್ಷ ಸಿದ್ದರಾಮ್ ದಣ್ಣೂರ್. ನಮಸ್ಕಾರ. ಸಿಹಿ ಬೆಳೆದು ಕೈ ಉಣ್ಣುವಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಯಾವ ಮುಖ್ಯಮಂತ್ರಿ ಒಂದು ಸಕ್ಕರೆ ಸಚಿವರು ಕಾರ್ಖಾನೆ ಒಳಗೊಂಡು ಒಂದು ಮೊನ್ನೆ ಮೀಟಿಂಗ್ ಮಾಡಿದ್ರು. ಅದರಲ್ಲಿ 11.25ಕ್ಕೆ 3,300, 10.25ಕ್ಕೆ 3,200 ರೂಪಾಯಿ ಅಂತ ಹೇಳಿಕೆ ಕೊಟ್ಟಿದ್ರು. ಅದು ಇಡೀ ರಾಜ್ಯಕ್ಕೆ ಅನ್ವಯಿಸ್ತದಂತ ಹೇಳಿಕೆ ಇತ್ತು. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ 10.25ರ ಸಮೀಪದಲ್ಲಿದೆ. ಆದರೂ ಕೂಡ ಇನ್ನೂ ಅದಕ್ಕೆ ಯಾವುದೇ ತೀರ್ಮಾನ, ಯಾವುದೇ ಬೆಲೆ ನಿಗದಿಯಾಗಿಲ್ಲ. ಆದ ಕಾರಣ ನಮ್ಮ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಯಾವ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಇದ್ದರೂ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲಾದು ಕ್ಲಿಯರಿಟಿಯಾಗಿ ಯಾಕೆ ಹೇಳಿಲ್ಲ, ಇನ್ನೂ ಕೂಡ ಕ್ಲಿಯರಿಟಿ ಬಂದಿಲ್ಲ. ನಾವು ಅನ್ನೋದು
3,200 ರೂಪಾಯಿ ಯಾವ 10.25 ಸಮೀಪ ಇದೆ, ನಮಗೂ ಕೂಡ 3,200 ರೂಪಾಯಿ ಅನ್ವಯಿಸ್ತದ. ನಮಗೂ ಗುಲ್ಬರ್ಗ ಮತ್ತು ಬಿಜಾಪುರ ಡಿಸ್ಟಿಕ್ಗೂ 3,200 ರೂಪಾಯಿ ಖಂಡಿತವಾಗಿ ಕೊಡ್ಬೇಕನ್ನುವಂಥ ರೈತರ ಬೇಡಿಕೆ ಇದೆ. ನಾಳೆ ಜಿಲ್ಲಾಧಿಕಾರಿಗಳು ತಕ್ಷಣ ಯಾವ ಕಾರ್ಖಾನೆಯವರು ಮತ್ತು ಕರೆದು ಸರ್ಕಾರ ಮತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಅದರಲ್ಲಿ ಪಾಲ್ಗೊಂಡು ನಮ್ಮ ಗುಲ್ಬರ್ಗ ಜಿಲ್ಲಾಕ್ಕೂ ನ್ಯಾಯ ಕೊಡಿಸುವಂಥ ಪರಿಸ್ಥಿತಿ ವ್ಯವಸ್ಥೆ ಮಾಡಬೇಕು. ಯಾಕಂತ ಕೇಳಿದ್ರೆ ಇವತ್ತು ಕಾರ್ಖಾನೆಯವ್ರು ಅಂತಾರೆ, ಇಲ್ರಿ ನಮಗೆ ಆಗಂಗಿಲ್ಲ, ನಾವು ಬೇಕಾದ್ರೆ ಕಾರ್ಖಾನೆ ಬಂದ್ ಮಾಡ್ತೇವೆ, ಅಷ್ಟು ಕೊಟ್ಟರೆ ನಮ್ಮ ಕಾರ್ಖಾನೆ ಲಾಸ್ ಬರ್ತಾವ. ನೋಡ್ರಿ, ನಾವು 500 ರೂಪಾಯಿ ಚೀಲ DAP ಇದ್ದಾಗೂ ಇದೇ ರೇಟ್ ತೊಗೊಂಡಿದ್ದೆವು. ಇವತ್ತ 1,800 ರೂಪಾಯಿ DAP ಒಂದು ಚೀಲಿಗೆ ಆಗ್ಯದ. ಈಗ ಅದೇ ರೇಟ್ ತೊಗೊಳಕತ್ತಿದ್ದೆವು. ಇವತ್ತು ತಾವು ಯಾವ 9 ಪಾಯಿಂಟ್ ಇದ್ರ ಮ್ಯಾಗ ರಿಕ್ವೈರಿ ಆಧಾರ ಮ್ಯಾಗ ರೇಟ್ ಮಾಡ್ತಿದ್ರಿ. ಇವತ್ತು ಎಲ್ಲಿಗೆ ಹೋಗಿ ನಿಂದ್ರಿಸ್ಯಾರ ಅಂತ ಕೇಳಿದ್ರೆ 10.25 11.25 ರಿಕ್ವೈರಿ ಹೋಗಿ ನಿಂದ್ರಿಸಿರಿ. ನಮ್ಗೆ ರೈತರಿಗೆ ಇವತ್ತು 1,800 ರೂಪಾಯಿ ಚೀಲ DAP ಸಿಗ್ಲಿಕ್ಕತ್ತದ. ನಮ್ಮ ರೈತರ ರೇಟ್ ತೊಗೊಳೋದು ಅಷ್ಟೇ ಅದ. ಇದು ನಮ್ಗೆ ನ್ಯಾಯಯುತವಾದ ಬೆಲೆ ಅಲ್ಲ. ನಮಗೂ ಕೂಡ 3,200 ರೂಪಾಯಿ ಖಂಡಿತ ಕೊಡಿಸ್ಬೇಕು. ಕೊಡಿಸಲಿಲ್ಲ ಅಂದ್ರೆ ನಾಳೆ ಮಂಗಳವಾರ 11ನೇ ತಾರೀಕಿಗೆ ನಾವು ಗುಲ್ಬರ್ಗ MSK ಮಿಲ್ದಿಂದ ಯಾವ DC ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ, ಈಗ ಕನಿಷ್ಠ ಅಂದ್ರೆ ಅಲ್ಲಿ ರೈತರು ಎಷ್ಟು ಕೊಡ್ತಾರೋ ನಮ್ಗೆ ಹೇಳಕ್ಕಾಗಲ್ಲ. ಒಂದು ನಾವು ಕೂಡ ನಮ್ಗೆ ನ್ಯಾಯಯುತವಾದ ಯಾವ ಬೆಳಗಾವ ಬಾಗಲಕೋಟ್ ಸಿಕ್ಕದ, ನಮಗೂ ಅಫಜಲ್ಪುರ್ ಮತ್ತು ಆಳಂದ್, ಜೇವರ್ಗಿ, ಸಿಂದಗಿ ಇವೆಲ್ಲಿ ಬರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆ ಮತ್ತು ಬಿಜಾಪುರ ಡಿಸ್ಟಿಕ್ದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ನಮಗೂ ಕೂಡ 3,200 ರೂಪಾಯಿ ಖಂಡಿತ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಯಾವ ಬೆಳಗಾವದಲ್ಲಿ ಆದಂಥ ಇದು ನಂಬಲ್ಲಿನೂ ಹತ್ಕೋತದಂತ ನಾವು ಎಚ್ಚರಿಕೆ ಕೊಡ್ತೇವೆ. ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಶಶಿಕಾಂತ್ ಗುರೂಜಿ ಅವರು ಮತ್ತು ಚುನ್ನಪ್ಪ ಪೂಜಾರಿ ಅವರು ನಾವು ನೋಡ್ರಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಅನ್ಯಾಯ ಆಗತ್ತದ, ತಾವು ಖಂಡಿತ ಬರ್ಬೇಕಂದಾಗ ಬಂದೇ ಬರ್ತೀನಿ ಅಂತ ಒಪ್ಕೊಂಡ್ರ ತಾವೆಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ನಾವು ಖಂಡಿತ ನಮಗೂ ಕೂಡ ಕಬ್ಬಿನ ಬೆಲೆ ಪಡೆಯೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಶೋಕ್ ಕುಗಾರ್ ಗುಡ್ಡೇವಾಡಿ.